ಸುಮಾರು 3,000 ಜನಕ್ಕೆ ಉದ್ಯೋಗ ಸಿಗುವಂತಹ ನಿರೀಕ್ಷೆ ಇದೆ ಮತ್ತು ನಾವು ನಿರೀಕ್ಷಿಸಿದ ಹಾಗೆ ಒಂದು 100ಕ್ಕಿಂತ ಹೆಚ್ಚು ಒಳ್ಳೆಯ ಕಂಪನಿಗಳು, ನಾವು ನಿರೀಕ್ಷಿಸಿದ ಎಲ್ಲ ಕಂಪನಿಗಳು ಇವತ್ತು ಬಂದಿದ್ದಾರೆ. ನಮ್ಮ ದೇಶದ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ನಿರುದ್ಯೋಗ ಸಮಸ್ಯೆ. ಉಡುಪಿಯ ಅಮೃತ್ ಗಾರ್ಡನ್ನಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಅಪ್ರೆಂಟಿಸ್‌ಶಿಪ್ ಹಾಗೂ ಉದ್ಯೋಗ ಮೇಳವನ್ನು ಇಂದು ಉದ್ಘಾಟಿಸಲಾಯಿತು. ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಭ್ಯರ್ಥಿಗಳಿಗೆ ಬೆಳಗ್ಗಿನ ಉಪಹಾರ, ಮಧ್ಯಾಹ್ನದ ಊಟ ಹಾಗೂ ಸಂಜೆಯ ತಿಂಡಿಯ ವ್ಯವಸ್ಥೆಯನ್ನು ಉಚಿತವಾಗಿ ಕಲ್ಪಿಸಲಾಗಿತ್ತು. ಈ ಮೇಳದಲ್ಲಿ ರಾಜ್ಯದ ವಿವಿಧ ಪ್ರತಿಷ್ಠಿತ ಸಂಸ್ಥೆಗಳು ಪಾಲ್ಗೊಂಡು ಅರ್ಹ ಅಭ್ಯರ್ಥಿಗಳಿಗೆ ಸ್ಥಳದಲ್ಲೇ ಉದ್ಯೋಗ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಅಪ್ರೆಂಟಿಸ್‌ಶಿಪ್‌ಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೂ ಸ್ಟೈಫಂಡ್ ಸೌಲಭ್ಯವನ್ನು ಕಲ್ಪಿಸಲಾಯಿತು. ಅಮೃತ್ ಗಾರ್ಡನ್ನಲ್ಲಿ ನಡೆದ ಈ ಮೇಳವು ನೂರಾರು ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗದ ಭರವಸೆ ನೀಡಿದೆ. ಬಿಲ್ಲಾಡಿಯ ಆತ್ಮಾನಂದ ಸರಸ್ವತಿ ITIಯ ನೇತೃತ್ವದಲ್ಲಿ ಇವತ್ತು ಉದ್ಯೋಗ ಮೇಳ ಬಹಳ ಯಶಸ್ವಿಯಾಗಿ ಪ್ರಾರಂಭ ಆಗಿದೆ. ಸರಿಯಾಗಿ 9:30ಗೆ ಉದ್ಘಾಟನಾ ಸಮಾರಂಭ ಪ್ರಾರಂಭ ಆಗಿ 10:00ಗೆ ಸರಿಯಾಗಿ ಉದ್ಘಾಟನಾ ಸಮಾರಂಭ ಮುಗಿಸಿದ್ದೇವೆ. ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಅಭ್ಯರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಬರ್ತಾ ಇದ್ದಾರೆ ಮತ್ತು ನಾವು ನಿರೀಕ್ಷಿಸಿದ ಹಾಗೆ ಒಂದು 100ಕ್ಕಿಂತ ಹೆಚ್ಚು ಒಳ್ಳೆಯ ಕಂಪನಿಗಳು, ನಾವು ನಿರೀಕ್ಷಿಸಿದ ಎಲ್ಲ ಕಂಪನಿಗಳು ಇವತ್ತು ಬಂದಿದ್ದಾರೆ. ಅವರ ಬೇಡಿಕೆಗಳನ್ನು ಈಗಾಗಲೇ ನಮಗೆ ಕೊಟ್ಟಿದ್ದಾರೆ, ಅವ್ರಿಗೆ ಯಾವುದು ಬೇಕು ಅಂತ. ಆ ಬೇಡಿಕೆ ಯಾವುದು ಅಂತ ಹೇಳುವಂಥದ್ದನ್ನು ಪ್ಯಾಂಪ್ಲೆಟನ್ನು ಮಾಡಿ ನಮ್ಮ ಕೌಂಟ್ರಲ್ಲಿ ರಿಜಿಸ್ಟರ್ ಆಗುವಾಗ ಮಕ್ಕಳಿಗೆ ಕೊಡ್ತೇವೆ. ಅವರಿಗೆ ಬೇಕಾದ ಬೇಡಿಕೆ ಯಾವುದು, ಕಂಪನಿಗಳಿಗೆ ಕ್ವಾಲಿಫಿಕೇಷನ್ ಯಾವುದು ಅಂತ ಅದನ್ನು ನೋಡಿ ಆ ಮಕ್ಕಳು ಅವರ ಎಲಿಜಿಬಿಲಿಟಿಯನ್ನು ನೋಡಿ ಅಲ್ಲಿ ಹೋಗ್ಬೋದು. ಅದಕ್ಕೆ ABC ಝೋನ್ಗಳನ್ನು ಮಾಡಿದ್ದೇವೆ. ಕಂಪನಿಗಳಿಗೆ ಝೋನ್ ಪ್ರಕಾರ ಅದು ಗೊತ್ತಾಗ್ತದೆ. ನಮ್ಮದು ಇವತ್ತು ಸಂಜೆ 5 ಗಂಟೆವರೆಗೆ ಇವತ್ತು ಇಂಟರ್ವ್ಯೂ ನಡೀಲಿಕ್ಕಿದೆ. ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು ಕನಿಷ್ಠ ಒಂದು 3,000 ಜನರಿಗಾದರೂ ಅಪ್ರೆಂಟಿಸ್‌ಶಿಪ್ ಮತ್ತು ಇದರ ಉದ್ಯೋಗ ಆಗಿದ್ರೆ ಇದಿಷ್ಟು ನಾವೆಲ್ಲ ನಮ್ಮ ಇಡೀ ತಂಡ ಮಾಡಿದಂಥ ಇದಕ್ಕೆ ಪ್ರತಿಫಲ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೆ ಇವತ್ತು ಇಷ್ಟರವರೆಗೆ ಒಳ್ಳೆಯ ವಿದ್ಯಾರ್ಥಿಗಳು ಬಂದಿದ್ದಾರೆ, ಪೇಷನ್ಸಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಯಾಕಂದರೆ ನಾವು ತಡ ಮಾಡಲಿಲ್ಲ ಮತ್ತು ಎಲ್ಲ ಕಂಪನೀಸ್ಗಳು ಬಂದಿದೆ, ಹಾಗಾಗಿ ಇದು ಯಶಸ್ಸಾಗಿದೆ. ಶ್ರೀರಾಮ್ ಭಗವದ್ಭಕ್ತರೇ, ಇವತ್ತು ನಮ್ಮ ಅಮೃತ್ ಗಾರ್ಡನ್ನಲ್ಲಿ ಪ್ರಧಾನಮಂತ್ರಿ ಅಪ್ರೆಂಟಿಸ್‌ಶಿಪ್ ಯೋಜನೆ ಅನ್ವಯ ನಮ್ಮ ಬಿಲ್ಲಾಡಿ ಬಾರ್ಕೂರ್ನ ಆತ್ಮಾನಂದ ಸರಸ್ವತಿಯ ನೇತೃತ್ವದಲ್ಲಿ ಇನ್ನಿತರ ಸಂಘ ಸಂಸ್ಥೆಗಳ ಪ್ರಾಯೋಜಕತ್ವ ನೇತೃತ್ವದೊಂದಿಗೆ ನಮ್ಮ ಇಲ್ಲಿಯ ಮಾಜಿ ಶಾಸಕರಾದಂಥ ನಮ್ಮ ರಘುಪತಿ ಭಟ್ರವರ ನೇತೃತ್ವದಲ್ಲಿ ಎಲ್ಲ ನಮ್ಮ ನಾಯಕರ ಸಹಕಾರದಿಂದ ದೊಡ್ಡ ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ. ಈ ಉದ್ಯೋಗ ಮೇಳದಲ್ಲಿ ಸುಮಾರು 100ಕ್ಕಿಂತ ಮೇಲೆ ಕಂಪನಿಗಳು ಬಂದು ಸುಮಾರು 3,000-4,000ದಷ್ಟು ನಮ್ಮ ವಿದ್ಯಾರ್ಥಿಗಳು, ಉದ್ಯೋಗ ಆಕಾಂಕ್ಷಿಗಳು ಬಂದು ಭಾಗವಹಿಸ್ತಾರೆ. ಕತ್ತಲಾಗುವಾಗ ಸುಮಾರು 3,000 ಜನಕ್ಕೆ ಉದ್ಯೋಗ ಸಿಗುವಂಥ ನಿರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ ಉದ್ಯೋಗ ಆಕಾಂಕ್ಷೆಗಳು ಬಂದಂಥ ಎಲ್ಲವರಿಗೆ ನಮ್ಮ ಶ್ರೀರಾಮದೇವರ ಆಶೀರ್ವಾದ ಇರಲಿ. ಈ ಕಾರ್ಯಕ್ರಮವನ್ನು ಸಂಯೋಜಿಸಿದಂಥ ನನ್ನ ಎಲ್ಲ ಸದ್ಭಕ್ತರಿಗೆ ಭಗವಂತನ ಆಶೀರ್ವಾದ ಇರಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತು ಬಹಳಷ್ಟು ನಮ್ಮ ದೇಶದ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ನಿರುದ್ಯೋಗ ಸಮಸ್ಯೆ. ಇವತ್ತು ಈ ನಮ್ಮ ಜಿಲ್ಲೆಯಲ್ಲಿ ಒಂದೆಷ್ಟು ಪದವೀಧರರಿದ್ದಾರೆ, ITI ಮಾಡಿದವರಿದ್ದಾರೆ, ಅವರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ. ಭಾಳಷ್ಟು ಮಂದಿ ಅಭ್ಯರ್ಥಿಗಳು ಇವತ್ತು ಈಗಾಗಲೇ ಬಂದಿದೆ. ಸುಮಾರು 3,000 ಅಭ್ಯರ್ಥಿಗಳು ಈಗಾಗಲೇ ನೋಂದಣಿ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಬಂದಿದೆ. ಹಾಗೆ ಭಾಳಷ್ಟು ಒಂದು 115 ಕಂಪನಿಗಳು ಕೂಡ ಬಂದಿದೆ. ಆದ್ದರಿಂದ ಇದು ಒಳ್ಳೆಯ ಒಂದು ಕಾರ್ಯಕ್ರಮ, ಇದು ಸಮಾಜಪರ ಒಂದು ಕಾರ್ಯಕ್ರಮ.